ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಪ್ರೋಟೀನ್. ಪ್ರೋಟೀನ್ ಅನ್ನೋದು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್. ನೀವು ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರಬಹುದು, ನೀವು ತಗೊಳ್ಳೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಹಾಗೂ ಫ್ಯಾಟ್ಸ್ ಇರ್ತದೆ. ಇದನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಇದರಲ್ಲಿ ಪ್ರೋಟೀನ್ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಈ ಒಂದು ಪ್ರೋಟೀನ್ ನಮಗೆ ಯಾವುದರಲ್ಲಿ ಜಾಸ್ತಿ ಸಿಗ್ತದೆ ಅಂದರೆ ಹಾಲು, ಮೊಟ್ಟೆ, ತರಕಾರಿಗಳಲ್ಲಿ ಇದು ಪ್ರೋಟೀನ್ ಅಂಶ ಜಾಸ್ತಿ ಸಿಗ್ತದೆ. ಮೊಟ್ಟೆಯಲ್ಲಿ ಒಂದು ಮೊಟ್ಟೆಯಲ್ಲಿ 6 ಗ್ರಾಮ್ ಪ್ರೋಟೀನ್ ಇರ್ತದೆ. ಆದರೆ ಮೊಟ್ಟೆನ ಎಲ್ಲರೂ ಸೇವನೆ ಮಾಡೋದಿಲ್ಲ. ಸಸ್ಯಾಹಾರಿಗಳು ಯಾವ ರೀತಿ ಪ್ರೋಟೀನ ತಗೋಬೇಕು, ಮೊಟ್ಟೆನ ಸೇವನೆ ಮಾಡ್ದಲೇ ಇದ್ದವ್ರು ಯಾವ ರೀತಿ ಪ್ರೋಟೀನ ತಗೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪ್ರೋಟೀನಿನ ಕೆಲಸ ಏನು? ಪ್ರೋಟೀನ್ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ. ಮಸಲ್ ಡೆವಲಪ್ಮೆಂಟ್ಗೆ, ಮಸಲ್ ರಿಪೇರ್ಗೆ, ಮಸಲ್ ಟೋನಪ್ ಮಾಡೋದಕ್ಕೆ, ಬಾಡಿ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯಕವಾಗಿದೆ. ಸ್ಕಿನ್ನಿನ ಒಂದು ಆರೋಗ್ಯ, ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಸ್ಕಿನ್ ಗ್ಲೋ ಆಗೋದಕ್ಕೆ ಇದು ಸಹಕಾರಿಯಾಗಿದೆ. ಅದರ ಜೊತೆಗೆ ಕೂದಲಿನ ಆರೋಗ್ಯಕ್ಕೆ, ಹೇರ್ ರೂಟ್ಸ್ನ ಸ್ಟ್ರೆಂತ್ ಮಾಡೋದಕ್ಕೆ, ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಹಾಗೂ ಡೈಜೆಷನ್ಗೆ, ಮೆಟಬಾಲಿಸಮ್ಗೆ ಹಾಗೂ ಈ ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ, ಈ ಎಲ್ಲ ಒಂದು ಅಂಶಗಳಿಗೆ ತುಂಬಾ ಸಹಾಯಕವಾಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ ಅಂದರೆ ಪ್ರೋಟೀನ್. ಜಾಯಿಂಟ್ಸ್ಗಳಿಗೆ, ಬಾಡಿ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯಕವಾಗಿದೆ. ಈ ಪ್ರೋಟೀನು ನಮಗೆ ಹೆಚ್ಚು ಯಾವ ಆಹಾರಗಳಲ್ಲಿ ಸಿಗ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊಟ್ಟೆನ ಸೇವನೆ ಮಾಡ್ದಲೇ ಇದ್ದವರು ಯಾವ್ಯಾವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೋದು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಒಂದು ಮೊಟ್ಟೆನಲ್ಲಿ 6 ಗ್ರಾಮ್ ಪ್ರೋಟೀನ್ ಇರ್ತದೆ. ಪ್ರತಿದಿನ ಒಬ್ಬ ಮನುಷ್ಯನಿಗೆ 2000 ಕ್ಯಾಲೋರೀಸ್ ಬೇಕಾಗ್ತದೆ. ಈ 2000 ಕ್ಯಾಲೋರೀಸಲ್ಲಿ 10-15% ಪ್ರೋಟೀನ್ ಅಂಶ ಇರಬೇಕಾಗ್ತದೆ. ಸಸ್ಯಾಹಾರಿಗಳು ಯಾವ ಆಹಾರ ಪದಾರ್ಥಗಳನ್ನ ತಗೊಂಡು ಪ್ರೋಟೀನ್ನ ನೀವು ಹೆಚ್ಚು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರಮುಖ 6 ಆಹಾರ ಪದಾರ್ಥಗಳು ಯಾವ್ಯಾವುದು ಅಂದರೆ, ಮೊದಲನೆಯದು ಉದ್ದಿನಕಾಳು, ಎರಡನೇದು ಹೆಸರುಬೇಳೆ, ಮೂರನೇದು ಹುರುಗಡ್ಲೆ, ನಾಲ್ಕನೇದು ಹಾಲು, 5ನೇದು ಬಟಾಣಿ, 6ನೇದು ಕಡಲೆಬೀಜ. ಇವುಗಳ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತೀನಿ. ಉದ್ದಿನಕಾಳನ್ನ ಮಾಷ ಅಂತ ಕರೀತಾರೆ. ಒಂದು ಬೌಲ್ ಉದ್ದಿನಕಾಳಲ್ಲಿ 15 ಗ್ರಾಮ್ ಪ್ರೋಟೀನ್ ಇರ್ತದೆ. ನೀವು ಉದ್ದಿನಕಾಳನ್ನು ಉಪಯೋಗಿಸ್ಕೊಂಡು ಆಹಾರ ಪದಾರ್ಥವನ್ನು ತಯಾರು ಮಾಡಿ ಅದನ್ನು ನೀವು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ತಮಗೆ ಸಿಗ್ತದೆ. ಆದರೆ ಈ ಉದ್ದಿನಕಾಳು ಸುಲಭವಾಗಿ ಡೈಜೆಷನ್ ಆಗೋದಿಲ್ಲ, ಹಾರ್ಡ್ ಟು ಡೈಜೆಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಹಿಂಗು ಹಾಗೂ ಪಲಾವ್ ಎಲೆನ ಮಿಶ್ರಣ ಮಾಡಿ ನೀವು ಆಹಾರವನ್ನು ತಯಾರು ಮಾಡೋದ್ರಿಂದ ಸುಲಭವಾಗಿ ಜೀರ್ಣ ಆಗ್ತದೆ, ಅಗತ್ಯವಾದ ಪ್ರೋಟೀನ್ ಸಿಗ್ತದೆ, ಮಸಲ್ ಡೆವಲಪ್ಮೆಂಟಿಗೆ, ಬಾಡಿ ಸ್ಟ್ರೆಂತಿಗೆ ಸಹಾಯಕವಾಗಿದೆ. ಈ ಉದ್ದಿನಕಾಳಲ್ಲಿ 3 ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಅದು ಯಾವ್ಯಾವುದು ಅಂದರೆ ಮೆಗ್ನೀಷಿಯಮ್, ಮ್ಯಾಂಗನೀಸ್ ಹಾಗೂ ಜಿಂಕ್. ಮೆಗ್ನೀಷಿಯಮ್ ಮಸಲ್ನ ರಿಲ್ಯಾಕ್ಸ್ ಮಾಡ್ತದೆ. ಮ್ಯಾಂಗನೀಸ್ ಬಾಡಿ ಡೆವಲಪ್ಮೆಂಟಿಗೆ ಸಹಾಯಕವಾಗಿದೆ. ಹಾಗೂ ಜಿಂಕ್ ದೇಹದಲ್ಲಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಬೂಸ್ಟಪ್ ಮಾಡ್ತದೆ, ಸ್ಟಿಮ್ಯುಲೇಟ್ ಮಾಡ್ತದೆ. ಎರಡನೆಯ ಒಂದು ಆಹಾರ ಅಂತಂದರೆ ಹೆಸರುಬೇಳೆ. ಹೆಸರುಬೇಳೆನಲ್ಲಿ ಒಂದು ಬೌಲ್ ಹೆಸರುಬೇಳೆನಲ್ಲಿ 14 ಗ್ರಾಮ್ ಪ್ರೋಟೀನ್ ಇರ್ತದೆ. ನೀವು ಪ್ರತಿನಿತ್ಯ ಉಪಹಾರ ಮಾಡಬೇಕಾದ್ರೆ 2 ರೋಟಿ, 1 ಬೌಲ್ ಹೆಸರುಬೇಳೆ, ಒಂದು ಖಾದ್ಯ ಪದಾರ್ಥಗಳು, ಕೋಸಂಬರಿ ಇರ್ಬೋದು, ಉಸ್ಲಿ ಇರ್ಬೋದು ಅಥವಾ ಪಲ್ಯ ಇರ್ಬೋದು, ನೀವು ಸೇವನೆ ಮಾಡೋದ್ರಿಂದ ನಿಮಗೆ 20 ಗ್ರಾಮ್ ಪ್ರೋಟೀನ್ ಸಿಗ್ತದೆ. 2 ರೋಟಿನಲ್ಲಿ 6 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ಹಾಗೂ 1 ಬೌಲ್ ಈ ಹೆಸರುಬೇಳೆ ಒಂದು ಖಾದ್ಯ ಪದಾರ್ಥವನ್ನು, ಉಸ್ಲಿನ, ಕೋಸಂಬರಿನ ಅಥವಾ ಈ ಒಂದು ಪಲ್ಯವನ್ನು ನೀವು ಸೇವನೆ ಮಾಡೋದ್ರಿಂದ 14 ಗ್ರಾಮ್ ಸಿಗ್ತದೆ. ಅಲ್ಲಿಗೆ ಟೋಟಲಾಗಿ 20 ಗ್ರಾಮ್ ಆಯಿತು. ಇದು ನೀವು ಪ್ರತಿದಿನ 3 ಮೊಟ್ಟೆ ತಿನ್ನೋದಕ್ಕಿಂತಲೂ ಹೆಚ್ಚು ಪ್ರೋಟೀನ್ ಸಿಕ್ತಂಗೆ ಆಗ್ತದೆ. ಒಂದು ಮೊಟ್ಟೆಯಲ್ಲಿ 6 ಗ್ರಾಮ್ ಇದ್ದರೆ 3 ಮೊಟ್ಟೆಯಲ್ಲಿ 18 ಗ್ರಾಮ್ ಆಯಿತು. ಆದರೆ ನೀವು ಈ ಒಂದು ಆಹಾರ ಪದಾರ್ಥವನ್ನು, ಉಸ್ಲಿ, ಕೋಸಂಬರಿನ ನೀವು ಸೇವನೆ ಮಾಡೋದ್ರಿಂದ 20 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ಮೂರನೆಯ ಒಂದು
ಆಹಾರ ಪದಾರ್ಥ ಅಂದರೆ ಹುರುಗಡ್ಲೆ. ಈ ಹುರುಗಡ್ಲೆಯಲ್ಲಿ ಅಗತ್ಯವಾದ ಒಂದು ಪ್ರೋಟೀನ್ ಅಂಶ ಇರ್ತದೆ. ಅದರ ಜೊತೆಗೆ ಇದು ಹುರುಗಡ್ಲೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ. ಹುರುಗಡ್ಲೆನ ಸಿಪ್ಪೆ ಸಮೇತ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಅದನ್ನು ಸಕ್ತು ಅಂತ ಕರೀತಾರೆ. ನೀವು ಸಾಮಾನ್ಯವಾಗಿ ಇಂಡಿಯನ್ ರೆಸ್ಲರ್ಗಳು, ಕುಸ್ತಿಪಟುಗಳು, ಜಿಮ್ ಮಾಡ್ತಕ್ಕಂಥವ್ರು ಈ ಹುರುಗಡ್ಲೆ ಈ ಪೌಡ್ರನ್ನ ಒಬ್ಬರು ಉಪಯೋಗಿಸ್ತಾರೆ. ಇದರಲ್ಲಿ ಎಸೆನ್ಷಿಯಲ್ ಒಂದು ಅಮೈನೋ ಆ್ಯಸಿಡ್ಸ್ ಇರ್ತದೆ. ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ದೇಹಕ್ಕೆ ಒಂದು ಸ್ಟ್ರೆಂತನ್ನು ಕೊಡ್ತದೆ. 4ನೇ ಒಂದು ಆಹಾರ ಅಂತಂದರೆ ಹಾಲು. ಹಾಲಿನಲ್ಲಿ ಕ್ವಾಲಿಟಿ ಪ್ರೋಟೀನ್ ಇರ್ತದೆ. 1 ಗ್ಲಾಸ್ ಹಾಲು ಅಂದರೆ 250 ml ಹಾಲಿಗೆ 1 ಸ್ಕೂಪ್ ಚೆನ್ನ ಸಕ್ತು, ನಾನು ಈಗೇನು ಹೇಳಿದೆ ಹುರುಗಡ್ಲೆದು ಪೌಡ್ರು, ಅದನ್ನು ಹಾಕಿ ಅದರ ಜೊತೆಗೆ ಒಂದು ಪುಟ್ಟಬಾಳೆಹಣ್ಣು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಮಿಲ್ಕ್ ಶೇಕ್ ಥರ ಮಾಡಿ ನೀವು ಕುಡಿಯೋದ್ರಿಂದ ಅಗತ್ಯವಾದ ಪ್ರೋಟೀನ್ ಸಿಗ್ತದೆ. ಇದ್ರ ಮುಂದೆ ಯಾವುದು ಎನರ್ಜಿ ಡ್ರಿಂಕ್ ಬೇಡ, ಯಾವುದು ಪ್ರೋಟೀನ್ ಪೌಡ್ರ್ ಬೇಡ. ಪ್ರತಿನಿತ್ಯ ಇದನ್ನು ನೀವು ಸೇವನೆ ಮಾಡ್ತಂದರೆ ನಿಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ವೈಟಮಿನ್ ಡಿ, ವೈಟಮಿನ್ B12, CLA ಹಾಗೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹಾಗೂ ಈ ಎಲ್ಲ ಒಂದು ಅಂಶಗಳು, ಪ್ರೋಟೀನ್ ಅಂಶಗಳು ನಿಮಗೆ ಹೆಚ್ಚಾಗಿ ಸಿಗ್ತದೆ. ದೇಹದ ಆರೋಗ್ಯವನ್ನು ಕಾಪಾಡ್ತದೆ, ಶಕ್ತಿಯನ್ನು ವೃದ್ಧಿಸ್ತದೆ. 5ನೇ ಒಂದು ಆಹಾರ ಅಂತಂದರೆ ಬಟಾಣಿ. ಈ ಬಟಾಣಿನ ನೀವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ಹೆಚ್ಚೆಚ್ಚು ಒಂದು ಶಕ್ತಿಯನ್ನು ಕೊಡ್ತದೆ. ಈ ಬಟಾಣಿನಲ್ಲಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ 9 ರೀತಿಯ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ದೇಹದ ಆರೋಗ್ಯವನ್ನು ಹೆಚ್ಚಿಸ್ತದೆ, ಮಸಲ್ ಡೆವಲಪ್ಮೆಂಟ್ಗೆ ಸಹಾಯಕವಾಗಿದೆ. ಈ ಮೊಟ್ಟೆನ ವಿಷಯಕ್ಕೆ ಬಂತು ಅಂದರೆ ಮೊಟ್ಟೆನಲ್ಲಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಹೇಳಿದ್ದಾರೆ. ಮೊಟ್ಟೆನ ನಾವು ತಿನ್ನೋರು ವಾರಕ್ಕೆ 7 ಮೊಟ್ಟೆನೇ ತಿನ್ನಬೇಕು, ಜಾಸ್ತಿ ಮೊಟ್ಟೆಗಳನ್ನ ತಿನ್ನಬಾರ್ದು. ಯಾಕೆಂದರೆ ಒಂದು ಅಧ್ಯಯನ ಏನಂತ ಹೇಳಿದೆ ಅಂದರೆ ಅತಿಯಾಗಿ ಮೊಟ್ಟೆಯನ್ನು ಸೇವನೆ ಮಾಡೋದ್ರಿಂದ 23% ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಆಗುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ನೀವು ಗಾದೆ ಇದೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಆದ್ದರಿಂದ ಮೊಟ್ಟೆ ತಿಂತಕ್ಕಂಥವರು ದಿನಕ್ಕೆ 1ರಂತೆ 1 ವಾರಕ್ಕೆ 7 ಮೊಟ್ಟೆ ತಿಂದರೆ ಸಾಕಾಗ್ತದೆ. ತೀರಾ ಹೆಚ್ಚೆಚ್ಚು ತಿಂದು ಆರೋಗ್ಯವನ್ನು ನೀವು ಕೆಡಿಸ್ಕೋಬಾರ್ದು ಅಂತ ಇದೊಂದು ವಿಷಯ ತಮ್ಮಲ್ಲಿ ತಿಳಿಸ್ಕೊಡ್ತೀನಿ. 6ನೇ ಒಂದು ಆಹಾರ ಅಂತಂದರೆ ಕಡಲೆ ಬೀಜ. ಇದರಲ್ಲಿ ಎಸೆನ್ಷಿಯಲ್ ಒಂದು ಪ್ರೋಟೀನ್ ಇರ್ತದೆ, ಅಮೈನೋ ಆ್ಯಸಿಡ್ಸ್ ಇರ್ತದೆ ಹಾಗೂ ಹೆಲ್ತಿ ಫ್ಯಾಟ್ ಇರ್ತದೆ. ಇದರಲ್ಲಿ ಈ ಒಂದು ಕಡಲೆ ಬೀಜನ ಬಡವರ ಬಾದಾಮಿ ಕಡಲೆಕಾಯಿ ಅಂತ ಹೇಳ್ತಾರೆ. ಇದರಲ್ಲಿ ಬಾದಾಮಿ, ಗೋಡಂಬಿ, ವಾಲ್ನಟ್ಗಿಂತಲೂ ಹೆಚ್ಚು ಪ್ರೋಟೀನ್ ಇರ್ತದೆ, ಹೆಲ್ತಿ ಫ್ಯಾಟ್ ಇರ್ತದೆ, ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ. ಒಂದು ಮುಷ್ಟಿ ಕಡಲೆ ಬೀಜದಲ್ಲಿ 7 ಗ್ರಾಮ್ ಪ್ರೋಟೀನ್ ಇರ್ತದೆ. ಇದನ್ನು ನೀವು ಖಾದ್ಯ ಪದಾರ್ಥಗಳಲ್ಲಿ, ಆಹಾರದಲ್ಲಿ ನೀವು ಸೇವನೆ ಮಾಡೋದ್ರಿಂದ ಹೆಚ್ಚೆಚ್ಚು ಪ್ರೋಟೀನ್ ಸಿಗ್ತದೆ, ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ, ಜೊತೆಗೆ ನಿಮಗೆ ಸ್ಟ್ರೆಂತನ್ನು ಆಗಿರ್ತದೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ 6 ರೀತಿಯ ಆಹಾರಗಳನ್ನ ತಗೊಂಡು ಯಾವ ರೀತಿ ಪ್ರೋಟೀನ್ನ ನೀವು ಹೆಚ್ಚು ಮಾಡ್ಕೋಬೇಕು, ಪ್ರೋಟೀನ್ನ ನೀವು ತಗೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.